ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸೊ ಇರಲಿ, ಆ ವಿಡಿಯೋ ಎಲ್ಲರೂ ನೋಡಿರ್ತೀರ, ನಾನು ತುಂಬ ನೋಡಿದ್ದೀನಿ. ಆ ವ್ಯಕ್ತಿ ಹೇಳ್ತಿರೋದು 100% ಸತ್ಯ. ಇಲ್ಲಿ ವಿಜ್ಞಾನ ಇಲ್ಲದೆ ಏನೂ ಆಗಲ್ಲ. ಆದರೆ ವಿಜ್ಞಾನನ ಮೀರಿದೊಂದಿದೆ. ಇವತ್ತು ನಾನು ಆ ಹುಡುಗನಿಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಇದರ ಹೆಸರು ಮಯೂರಶಿಕೆ ಅಂತ, ಸರಿನಾ? ಇದನ್ನು ಮೂಲಿಕೆ ಇಟ್ಕೊಂಡು ತೋರಿಸ್ತೀನಿ ನೋಡಿಯಪ್ಪ. ಇದರ ಹೆಸರು ಮಯೂರಶಿಕೆ ಅಂತ. ಈ ಮೂಲಿಕೆಗೆ ಯಾವುದೇ ಕೆಮಿಕಲ್ ಇಲ್ಲದೆ ಬರೀ ಪ್ರಕೃತಿ ದತ್ತವಾಗಿ ನೀನು ಫಿಲ್ಟರ್ ವಾಟ್ರು, ನೀರಿನ ವಾಟ್ರು, ಬಾವಿ ವಾಟ್ರು ಯಾವುದೋ ತಗೋ, ವಾಟ್ರಲ್ಲಿ ಇದನ್ನು ಮುಳುಗಿಸಿದ್ರೆ ಅರ್ಧ ಗಂಟೆನೋ 2 ಗಂಟೆನೋ ಬಿಟ್ಟು ನೋಡು, ಇದು ಮತ್ತೆ ಮೊದಲಿನ ಸ್ಥಿತಿಗೆ ಹರಳುತ್ತೆ. ಅಂದರೆ ಯಾವುದೇ ಒಂದು ಕೆಮಿಕಲ್ ವಿತೌಟ್ ಆಧಾರವಿಲ್ಲದೆ ಇದು ಮೊದಲಿನ ಸ್ಥಿತಿ ಅರಳುತ್ತೆ. ಬಳ್ಳಿ ಹೇಗೆ ಮೊದಲಿಗಿತ್ತು ಮಯೂರಶಿಕೆದು, ಆ ಥರ ಅರಳುತ್ತೆ. ಅಂಥ ಶಕ್ತಿ ಪ್ರಕೃತಿಗಿದೆ ಅಲ್ವಾ? ಓಕೆ, ಈಗ ನೀನು ವಿಚಾರಕ್ಕೆ ಬರ್ತೀನಿ. ಈಗ ನೀನು ಅವ್ರ ಹಾಗೆ ಇವ್ರ ಹಾಗೆ ಅಂತ ಹೇಳ್ತಾ ಇದೆಯಲ್ಲ, ಅದು ಸತ್ಯ. ದೇವರ ಹೆಸರ ಮೇಲೆ ದುಡ್ಡು ದಂಧೆ ಮಾಡೋರಿಗೆ ನಿನ್ನ ಉತ್ತರ 100% ಸತ್ಯ. ಆದರೆ ದೇವರ ಹೆಸರು ಹೇಳಿ ಒಬ್ಬರಿಗೆ ಒಳ್ಳೆಯದಾಗಲಿ ಅಂತ ಬಯಸೋನಿಗೆ ಅದು ಅನ್ವಯ ಆಗೋದಿಲ್ಲ. ನೀನು ಹೇಳ್ತಕ್ಕಂಥ ವಿಚಾರಗಳು. ಒಂದು, ದೇವರ ಹೆಸರಿನಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಸಾಯ್ತಿರೋನ್ನ ಬದುಕಿಸುವಂಥ ಇತಿಹಾಸಗಳಿದ್ದಾವೆ, ಸರಿನಪ್ಪ? ಇತಿಹಾಸಗಳಿದ್ದಾವೆ. ಆಮೇಲೆ ಈ ದೇವರ ಹೆಸರಲ್ಲಿ ಮಣ್ಣೆತ್ತಿ ನಿನಗೆ ಒಳ್ಳೇದಾಗ್ತಿತ್ತು ಹೋಗು ಅಂದರೂ ಒಳ್ಳೇದಾಗಿರೋ ಇತಿಹಾಸನೂ ಇದ್ದಾವೆ. ಅವನ್ನೆಲ್ಲ ನೀನು ಸ್ವಲ್ಪ ನೋಡಿ ಅದನ್ನು ಹೇಳಬೇಕು. ನೀವೆಲ್ಲ ಹೇಗೆ ಅಂದರೆ, ನಮಗೆ ಹೊಡೆಯೋಕ್ಕೆ ಹೊರಗಡೆ ಇರೋದು ಬೇಡ, ನಮ್ಮವರೇ ಸಾಕು. ಅಂದರೆ ನಿನ್ನ ವಿಚಾರಗಳಲ್ಲಿ ಕರೆಕ್ಟ್ ಇದೆ, ಆದರೆ ಆ ವಿಚಾರಗಳನ್ನು ನೀನೇನು ಮಾಡಬೇಕು, ತೊಗೊಂಡೋಗಿ ನಿಮ್ಮ ಊರಿನ ರಾಜಕಾರಣಿಗಳು ನಮಗೆ ಇವತ್ತು ಆಶ್ವಾಸನೆ ಕೊಟ್ಟಿದ್ರು, ಕೆಲಸ ಮಾಡಿಕೊಟ್ಟವ್ರ ಇಲ್ವಾ, ಅಥವಾ ನಮ್ಮೂರು ಚರಂಡಿ ಕರೆಕ್ಟಾಗಿ ಕ್ಲೀನ್ ಆಗ್ತಿದ್ದಾವ, ತಿಂಗಳು ಕರೆಕ್ಟಾಗಿ ಕ್ಲೀನ್ ಬಂದು ಮಾಡಿಕೊಡ್ತಾವ್ರ, ಅಥವಾ ನಮಗೆ ಎಲೆಕ್ಷನ್ ಬಂದಾಗ ಏನು ಆಶ್ವಾಸನೆ ಕೊಟ್ಟಿದ್ರು ಅವೆಲ್ಲ ಕೆಲಸಗಳು ಮಾಡ್ತಿದ್ದಾವ ಇಲ್ವಾ, ಇದ್ರ ಬಗ್ಗೆ ವಿಚಾರಣೆ ಮಾಡು. ನಿನ್ನ ನದಿಯಲ್ಲಿ ಹೋಗ್ತಾ ಇರೋ ಸಾಗರದ ಅಡಿಯಲ್ಲಿ ನೀನು ದೋಣಿ ಚೇಂಜ್ ಮಾಡು, ಅಂದರೆ ಹೋಗ್ತಾ ಇರೋ ದಿಕ್ಕನ್ನು ಚೇಂಜ್ ಮಾಡು. ಸನಾತನ ಧರ್ಮದಲ್ಲಿ ಸನಾತನ ಧರ್ಮಿಗಳು ನಮಗೆ ಸಪೋರ್ಟ್ ಮಾಡದೆ ಹೋದರೂ ಪರವಾಗಿಲ್ಲ, ವೈರತ್ವ ಬೆಳೆಸಬಾರ್ದು. ಹಾಗಾಗಿ ನಿನ್ನ ದಿಕ್ಕನ್ನು ಬದಲಾಯಿಸು. ನಿನ್ನ ವಿಚಾರಗಳು, ವಿಚಾರಧಾರಣೆಗಳು ಎಲ್ಲವೂ ಕರೆಕ್ಟ್ ಇದೆ, ನಿನ್ನ ದಿಕ್ಕನ್ನು ಬದಲಾಯಿಸು. ದಿಕ್ಕು ಅಂದರೆ ಏನು? ನೀನು ಇಷ್ಟೆಲ್ಲ ವಿಡಿಯೋ ಕಷ್ಟಪಟ್ಟು ಅವನಿಗೆ ಹಾಗೆ ಹೀಗೆ ಅಂತ ಹೇಳೋ ಬದಲು ನಿಮ್ಮ ಊರಿನ ವ್ಯವಸ್ಥೆ, ರಾಜಕಾರಣಿಗಳು ಸರಿಯಾಗಿ ಮಾಡಿದಾರಾ, ಮಾಡಿಲ್ವಾ, ಅಥವಾ ಯಾವ ವ್ಯಕ್ತಿ ಎಲ್ಲೆಲ್ಲಿ ಏನೇನು ತೊಂದರೆ ಆಗಿದೆ, ಅವರೆಲ್ಲ ಏನು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ವಿಚಾರಣೆ ಮಾಡಿ ಜನಗಳಿಗೆ ತಿಳಿಸೋ ಪ್ರಯತ್ನ ಮಾಡು. ಒಬ್ಬ MLA ಕೆಲಸ ಏನು, ಒಬ್ಬ MP ಕೆಲಸ ಏನು, ಒಬ್ಬ ಮೆಂಬರ್ ಕೆಲಸ ಏನು, ಇದ್ರ ಬಗ್ಗೆ ಆಳವಾಗಿ ವಿಚಾರ ಮಾಡಿ ನೀನು ತಿಳಿಸಿದ್ರೆ ಅದು ಒಂದು 10 ಜನಕ್ಕೆ ಉಪಯೋಗ ಆಗುತ್ತೆ. ನೀನು ದಾರಿ ಮೇಲೆ ಸಿಕ್ಕಾಗ ಒಬ್ಬ ಗೌರವಾನ್ವಿತವಾಗಿ ಗೌರವಿಸ್ಕೊಳ್ತೀಯ. ಈಗ ಉದಾಹರಣೆ, ನಾನು ಯಾಕೆ ನಿಮ್ಮ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನೀನು ಹೇಳೋ ವಿಚಾರನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದು ಕರೆಕ್ಟೇ ಇದೆ. ಆದರೆ ಆ ವಿಚಾರನ ಬೇರೆ ದಿಕ್ಕಿಗೆ ತೀರಿಸಿ ಹೇಳು, 10 ಜನಕ್ಕೆ ಒಳ್ಳೇದಾಗೋ ಥರ. ಇದರಿಂದ ಏನೂ ಒಳ್ಳೇದಾಗಲ್ಲ. ಒಂದು, ಎರಡನೇದು, ನಿನಗೆ ದೈವ ನೋಡಬೇಕಾ, ದೈವ ಶಕ್ತಿ ನೋಡಬೇಕಾ, ಬಾ, ನನ್ನ ಹತ್ರ ನಂಬರ್ ಕೊಟ್ಟಿದ್ದೀನಿ, ಇಲ್ಲ ನೀನೇ ಎಲ್ಲಾದರೂ ಒಂದು ಕಡೆ ಕರೆಸ್ಕೊ, ನೋಡು. ದೈವ ಇದ್ದರೆ ಒಪ್ಕೊ, ಇಲ್ಲ ಅಂದರೆ ಅಲ್ಲೇ ಆನ್ ದಿ ಸ್ಪಾಟಲ್ಲಿ ನಾನು ನಿನ್ನ ಜೊತೆಗೆ ನಿಂತ್ಕೋತೀನಿ, ವಿಡಿಯೋ ಮಾಡಿ ಸೊ ಇವ್ರದ್ದು ಫೇಕು ಅಂತ ತೋರಿಸ್ಬಿಡು, ಸರಿನಾ? ಯಾಕೆಂದರೆ ನೀನು ಸೋತವ್ರನ್ನ, ಮೋಸ ಮಾಡಿದವ್ರನ್ನ ನೋಡಿದ್ಯಾ, ಗೆದ್ದವ್ರನ್ನ, ಗೆಲ್ಸಿದವ್ರನ್ನ ನೋಡಿಲ್ಲ. ಹಾಗಾಗಿ ನೀನು ಮಾಡೋ ವಿಚಾರಧಾರೆಗಳು ನಮಗೆ ಎಲ್ಲೂ ಹೊರಗಡೆ ಇರೋ ಶತ್ರುಗಳು ಬರಲ್ಲ. ನಮ್ಮ ಹತ್ರ ಸುತ್ತಮುತ್ತ ಇರೋರೇ ಶತ್ರುಗಳು ಇರ್ತಾರೆ. ಆ ಸತ್ಯ ಗೊತ್ತಿದೆ. ಯಾರದನ್ನು ತಿಳ್ಕೊಂಡಿರ್ತಾನೋ ಅವನು ಜ್ಞಾನಿ ಆಗೋದಂತೂ ಸತ್ಯ. ಹಾಗಾಗಿ ನಿನ್ನ ವಿಚಾರಗಳು, ನೀನು ಮಾಡ್ತಿರೋದು ಎಲ್ಲವೂ ಸತ್ಯವಿದೆಯಪ್ಪ, ಅದರಲ್ಲಿ ನಾನೇನು ಬೇರೆ ಮಾತಾಡಲ್ಲ. ಆದರೆ ನಿನಗೆ ದೈವದ ಶಕ್ತಿ ಗೊತ್ತಾಗಬೇಕು ಅಂದರೆ ಬಾ, ನಾನು ತೋರಿಸ್ತೀನಪ್ಪ. ನಂಬಿಕೆ ಬರಲಿಲ್ವಾ ಆವಾಗಲೂ ನಿನಗೆ, ನಾವು ಫೇಕ್ ಅನ್ನಿಸ್ತಾ, ಆಯ್ತಪ್ಪ ನೀನು ಆನ್ ದಿ ಸ್ಪಾಟಲ್ಲಿ ಹೌದು ನಾವು ಇವ್ರಿಗೆ ನಂಬಿಕೆ ಕೊಡ್ಸೋಕ್ಕಾಗಲಿಲ್ಲ ಅಂತ ಹೇಳಿಬಿಡ್ತೀನಿ. ಅಂದರೆ ಈ ಜನಗಳ ಹತ್ರ ದೇವ್ರ ಹೆಸರೇಳಿ ದುಡ್ಡು ಇಸ್ಕೊಂಡು ಮೋಸ ಮಾಡೋರಿಗೆ ನಾನು ಒಪ್ಪಲ್ಲ. ಆದರೆ ದೇವ್ರ ಹೆಸರೇಳಿ 10 ಜನಕ್ಕೆ ಅನ್ನ ಹಾಕಿ ಊಟ ಹಾಕಿ ಒಳ್ಳೇದು ಮಾಡ್ತಿರ್ತಾರಲ್ಲ, ಅದು ತಪ್ಪು ಅಂತ ಹೇಳೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಒಳ್ಳೇದಾಗಲಿ.